ಹೇಳಿ ಈ ಬಾರಿನು ಮತ್ತೆ ಓಡಿ ಹೋದ್ಯಲ್ಲ ನೀನು. ಆದ್ರೆ ಮರಿಬೇಡ, ನನ್ನ ಹೆಸರು ಕಾಲಯವನೇ. ಈ ಕಾಲಯವನ ನಿನ್ನನ್ನ ಅದೆಷ್ಟೇ ಕಷ್ಟ ಆದ್ರೂ ಎಲ್ಲೇ ಇದ್ರು ಹುಡುಕ್ತಾನೆ. ಕಾಲಯವನ ಎಲ್ಲಿವರೆಗೂ ನಾನ್ ಬಯಸಲ್ವೋ ಅಲ್ಲಿವರೆಗೂ ಈ ಹಸು ರಾಧೆ ವೃಂದವನವಾಸಿಗಳು ಅಷ್ಟೇ ಅಲ್ಲ, ನನ್ನ ಅಪ್ಪ ಅಮ್ಮನೂ ಹುಡ್ಕೋಕ್ಕಾಗೋದಿಲ್ಲ ನನ್ನ. ಇನ್ನು ನೀನ್ ನನ್ನ ಹೇಗೆ ಹುಡ್ಕೋಕ್ಕಾಗತ್ತಿ? ಇನ್ನ ನಾನು ನೀನ್ ಎದುರಿಗೆ ಎಲ್ಲಿವರೆಗೂ ಬರಲ್ಲ ಅಂದ್ರೆ ಕಾಲಿಯವನ, ನೀನು ನಿನ್ನ ಕರ್ಮ ನಿಯತ್ತಿನ ನಿರ್ಧಾರ ಮಾಡೋವರೆಗೂ ಬರಲ್ಲ. ನನ್ಗೆ ಹೀಗೆ ಕನಿಸ್ತಾ ಇದೆ ಇಲ್ಲಿ ಈಗ ತಾನೇ ಯಾರೋ ಇದ್ರು ಅಂತ. ಇಲ್ಲ ಕಾಲಯವನ, ಇದು ಖಂಡಿತವಾಗಿ ನಿನ್ನ ಭ್ರಮೆನೇ. ಇದು ನನ್ನ ಭ್ರಮೆನೇ ಇಲ್ಲ. ವಂಚಕ ವಿಷ್ಣು ನನಗೆ ಏನೋ ಮೋಸ ಮಾಡ್ತಿದ್ದಾನ. ನಾನು ನಿನ್ನನ್ನ ಬಿಡೋದಿಲ್ಲ. ಎಲ್ಲಿದೆಯೋ ನೀನು? ಓ, ನೀನಲ್ಲಿದೀಯಾ? ವಂಚಕ ಬಾಲಕ, ಬಹಳ ನಗು ಬರ್ತಿದ್ಯಾ ನಿನಗೆ? ಒಂದೇ ಒಂದು ಬಾರಿ ನನಗೆ ಸಿಕ್ಕಾಕೊಂಡ್ರೆ ಸಾಕು. ಕಾಲಿಯವನ, ನನ್ನ ಆ ಕಡೆ ಈ ಕಡೆ ಎಲ್ಲ ಹುಡುಕ್ತಿದ್ಯಾ? ನಾನು ಇಲ್ಲಿದ್ದೀನಿ, ಇಲ್ಲಿ ನಿನ್ನ ಎದುರಿಗೆ. ನೀನು ಸಾಕ್ಷಾತ್ ನಿನ್ನ ಸಾವಿನ ಮುಂದೆ ಬಂದಿದೀಯ ಬಾಲಕ. ಈ ಕಾಲಯವನ ನಿನ್ನ ಬಿಡೋದೇ ಇಲ್ಲ. ಮೊದಲು ನನ್ನ ಹಿಡ್ಕೊಂಡಾದ್ರೂ ತೋರ್ಸು, ಬಿಡೋದಿಲ್ಲ ಆಮೇಲೆ ನೋಡಿವಂತೆ. ಬಾಲಕ, ಈಗ ಅರ್ಥ ಆಯ್ತು ನನಗೆ. ಬಾಲಕ, ಈ ರೀತಿಲಿ ನೀನು ಕಾಲಯವನ ಕೈಗೆ ಸಿಗೋದೇ ಇಲ್ಲ. ಈಗ ನೋಡು, ನಾನು ಸಂಪೂರ್ಣ ಬೆಳೆನ ಬೆಂಕಿಯಿಂದ ಬೂದಿ ಮಾಡ್ತೀನಿ. ಬಾಲಕ, ವಿಷ್ಣು ಅವತಾರಿ ಅಲ್ವಾ ನೀನು? ಎಲ್ಲ ಜೀವ ಜಂತು ಮರ ಗಿಡದಲ್ಲೂ ನಿನ್ನದೇ ಅಂಶವಿದೆ. ಈ ವಿಷಯ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಿನ್ಗೀಗ ಈ ಸಂಪೂರ್ಣ ಬೆಳೆ ನಾಶ ಆಗೋದನ್ನ ನೋಡಕ್ಕಾಗೋದಿಲ್ಲ. ಕಾಪಾಡೋದಾದ್ರೆ ಕಾಪಾಡ್ಕೋ ನಿನ್ನ ಈ ಸೃಷ್ಟಿಯನ್ನ. ಕಾಲಿಯವನ, ಒಬ್ಬ ಬಾಲಕನ್ಗೋಸ್ಕರ ಸಂಪೂರ್ಣ ಹೊಲ ಯಾಕೆ ಸುಡ್ತಾ ಇದೀಯಾ? ನನ್ನ ಹಿಡ್ಕೊಳ್ಳೋದಾದ್ರೆ ಹಿಡ್ಕೋ ಬಾ. ನೋಡು, ಇಲ್ಲಿಂದ ಹೊರಗೋಗಕ್ಕೆ ಯಾವ ದಾರಿನೂ ಕೂಡ ಇಲ್ಲ. ಬಾಬಾ, ಹಿಡ್ಕೋ ನನ್ನ. ಗೊತ್ತಿತ್ತು ನನಗೆ, ನಿನ್ನ ಈ ಪ್ರಕೃತಿನ ಕಾಪಾಡೋಕೋಸ್ಕರ
ನಿನ್ನದೇ ಬಲಿದಾನ ಖಂಡಿತ ಕೊಡ್ತೀಯಾ? ಓಡು ಈ ಗುಹೆಲಿ ಕೃಷ್ಣ, ಓಡು. ಈಗ ಈ ಗುಹೆನೆ ನಿನ್ನ ಸಮಾಧಿ ಸ್ಥಾನ ಆಗೋದು. ಓಹೋ, ಅಲ್ಲಿ ಅಡಗಿ ಕೂತಿದ್ಯಾ ನೀನು? ಬಾಲಕ, ಯಾವುದೋ ಸಾಧಾರಣ ಅಸುರ ಅಲ್ಲ ನಾನು. ನಿನ್ನ ಈ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಳ್ಳೋಕೆ ಬದಲಿಗೆ ಮಹಾರಾಜ ಕಾಲ ಯವನ ನಾನು. ನನ್ನ ಹತ್ರ ಸಾವುನು ಬುದ್ಧಿವಂತಿಕೆ ತೋರ್ಸೋಲ್ಲ. ಈಗ ನೋಡು, ನೀನು ಸ್ವತಃ ನನ್ನ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡೆ. ಈ ಗುಹೆಯಿಂದ ಹೊರಗೆ ಹೇಗೆ ಹೋಗ್ತೀಯಾ? ನಿನ್ನನ್ನ ಕಂಸನ ಹತ್ರ ನಾನು ಜೀವಂತವಾಗಿಯೇ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನನಗೇನನ್ನಿಸ್ತಾ ಇದೆ ಅಂದ್ರೆ ನಿನ್ನ ಎಲ್ಲಿಗೂ ಜೀವಂತ ಕರ್ಕೊಂಡು ಹೋಗೋಕೆ ಸಾಧ್ಯವಿಲ್ಲ. ಆಗಲಿ. ಅಧರ್ಮಿ, ನನ್ನ ಸಹಸ್ರಾರು ವರ್ಷಗಳ ತಪಸ್ಸನ್ನು ನೀನು ಭಂಗ ಮಾಡಿದೆ. ಶಾಂತಿ ಋಷಿವರ್ಯ, ಶಾಂತಿ. ನಿನ್ನ ಸಹಸ್ರ ವರ್ಷದ ತಪಸ್ಸಿಗಿಂತ ನನಗೀಗ ಹೆಚ್ಚಾಗಿ ಬೇಕಿರೋದು ಆ ಹುಡುಗ. ನೀನ್ ತಿಳಿದೇ ತಪ್ಪು ಮಾಡಿದ್ಯಾ ಅಂತ ನನಗನ್ನಿಸ್ತು. ಆದ್ರೆ ನೀನು ಸ್ವಭಾವದಿಂದಾನೇ ಜನರಿಗೆ ದುಃಖ ಕೊಡೋನು ಅಂತ ಅನ್ನಿಸ್ತಾ ಇದೆ. ನಿನಗೆ ಜೀವಂತವಾಗಿರೋದಕ್ಕೆ ಯಾವ ಅಧಿಕಾರನೂ ಇಲ್ಲ. ಜೀವಂತವಾಗಿರುವ ಯಾವುದೇ ಅಧಿಕಾರ ಇಲ್ವಾ ನನಗೆ? ಋಷಿವರ್ಯ, ನಿನ್ಗೆ ಗೊತ್ತಿದ್ಯೇನು ಯಾರೆದುರಿಗಿದ್ಯಾ ನೀನು ಅಂತ? ಯವನದ ರಾಜ, ಮಹಾರಾಜ ಕಾಲ ಯವನ ನಾನು. ನನ್ನ ಹತ್ರ ಸಾವುನು ಬುದ್ಧಿವಂತಿಕೆ ತೋರಿಸೋದಿಲ್ಲ. ಅಮರತ್ವದ ವರದಾನ ಸಿಕ್ಕಿದೆ ನನಗೆ. ಸ್ವತಃ ವಿಷ್ಣುನು ನನ್ನ ಅಂತ್ಯ ಮಾಡಕ್ಕಾಗೋದಿಲ್ಲ. ಮತ್ತೆ ನೀನು ಹೇಳ್ತೀಯಾ ನಂಗೆ ಅಹಿತ ಮಾಡ್ತೀನಿ ಅಂತ? ಅಹಂಕಾರಿ, ಪ್ರಭು ಕೊಟ್ಟ ವರದಾನದಿಂದ ನಾನು ನಿನಗೆ ಮೃತ್ಯುವಿನ ಶಾಪ ಕೊಡಲಾಗುತ್ತಿಲ್ಲ. ಆದರೆ ಭವಿಷ್ಯದಲ್ಲಿ ಯಾವುದೇ ಋಷಿಯ ತಪಸ್ಸನ್ನು ಭಂಗ ಮಾಡಿದಲ್ಲಿ ಆ ಕ್ಷಣವೇ ನೀನು ಭಸ್ಮವಾಗಿ ಹೋಗುವೆ. ನಾರಾಯಣ ನಾರಾಯಣ. ಪ್ರಭು, ನಿಮ್ಮ ಲೀಲೆ ಅಪಾರ, ಅಪಾರವಾದದ್ದು ನಿಮ್ಮ ಲೀಲೆ. ಅಷ್ಟು ದೊಡ್ಡ ಸಮಸ್ಯೆಯು ನಿಮ್ಮಿಂದ ಎಷ್ಟು ಸುಲಭವಾಗಿ ಪರಿಹಾರವಾಯಿತು ಪ್ರಭು. ಕಾಲಯವನ ಯಾರನ್ನು ಕಾಲವು ಸೃಷ್ಟಿಸದೋ ಅವನನ್ನು ಕೃಷ್ಣ ಎಷ್ಟು ಸುಲಭವಾಗಿ ಮೃತ್ಯುವಿನ ಎದುರು ಕರೆದು ನಿಲ್ಲಿಸಿರುವನಲ್ಲ ಪ್ರಭು. ಅವನ ಅಮರತ್ವದ ವರದಾನವನ್ನು ಮೃತ್ಯುವಿನ ಪ್ರಬಲ ಸಂಭಾವ್ಯತೆಯಾಗಿ ಪರಿವರ್ತನೆ ಮಾಡಿದ್ದಾನೆ ಪ್ರಭು. ನಾರಾಯಣ ನಾರಾಯಣ. ಎಲ್ಲಿ ಹೋದ ಆ ಬಾಲಕ? ಅಯ್ಯೋ ಪ್ರಭುವೇ, ನನ್ನ ತಪಸ್ಸು ಅಪೂರ್ಣವಾಯಿತಲ್ಲ. ನನಗೆ ಈ ಜನ್ಮದಲ್ಲೂ ನಿಮ್ಮ ಸಹಭಾಗಿಯಾಗುವ ಅವಕಾಶ ಸಿಗಲಿಲ್ಲವಲ್ಲ. ನನ್ನದೆಂತಹ ದೌರ್ಭಾಗ್ಯ ಪ್ರಭು, ನನ್ನದೆಂತಹ ದೌರ್ಭಾಗ್ಯ. ಋಷಿವರ್ಯ, ನನ್ನ ಪ್ರಭುವೇ, ನನ್ನ ಶ್ರೀರಾಮ. ಪ್ರಭು, ಇದೇನು? ಋಷಿವರ್ಯರಿಗೆ ಕೃಷ್ಣನಲ್ಲಿ ಶ್ರೀರಾಮನ ದರ್ಶನವೇ? ದೇವಿ, ಅವರು ಸಾಧಾರಣ ಋಷಿಯಲ್ಲ, ಬದಲಿಗೆ ಋಷಿ ಮಾತಾಂಗರು. ರಾಮಾವತಾರದ ಸಮಯ ಇವರು ನನ್ನ ಪರಮ ಭಕ್ತ ಹನುಮಂತನ ಗುರುಗಳು. ನಾನು ಲಂಕೆಯಿಂದ ಅಯೋಧ್ಯೆಗೆ ಮರಳುತ್ತಿದ್ದ ಸಂದರ್ಭ ಕಿಷ್ಕಿಂಧೆಯಲ್ಲಿ ಋಷಿ ಮಾತಾಂಗರನ್ನು ಭೇಟಿಯಾಗಿದ್ದೆ. ನಾನು ನಿಮಗೆ ಆಭಾರಿ ಋಷಿವರ್ಯ. ಅಂದು ಹನುಮಂತನಿಗೆ ನೀವು ಕೊಟ್ಟಂತಹ ಶಿಕ್ಷಣ ಮತ್ತು ಕೌಶಲ್ಯ, ಅದರ ಕಾರಣ ನಾವು ಲಂಕೆಯ ಮೇಲೆ ವಿಜಯ ಪಡೆದೆವು. ಪ್ರಭು,
ನನ್ನ ಶಿಕ್ಷಣ ಹನುಮಂತನ ಮೂಲಕವಾಗಿ ನಿಮ್ಮ ಉಪಯೋಗಕ್ಕೆ ಬಂತು. ಆದರೆ ನಾನು ಪ್ರತ್ಯಕ್ಷ ರೂಪದಲ್ಲಿ ನಿಮ್ಮ ಕಾರ್ಯಕ್ಕೆ ಸಹಭಾಗಿಯಾಗುವ ಸೌಭಾಗ್ಯ ಪ್ರಾಪ್ತವಾಗಲಿಲ್ಲ ಪ್ರಭು. ನನಗೆ ವಚನ ನೀಡಿರಿ ಪ್ರಭು. ನೀವು ನನಗೆ ಪ್ರತ್ಯಕ್ಷ ರೂಪದಲ್ಲಿ ನಿಮ್ಮ ಕಾರ್ಯಕ್ಕೆ ಸಹಭಾಗಿಯಾಗುವ ಅವಕಾಶ ಮಾಡಿಕೊಡಬೇಕು. ನಿಮಗೆ ವಚನ ನೀಡುವೆ ಋಷಿವರ್ಯ. ಭವಿಷ್ಯದಲ್ಲಿ ನನ್ನ ಕಾರ್ಯಕ್ಕೆ ನೀವು ಸಹಭಾಗಿ ಅವಶ್ಯವಾಗುವಿರಿ. ಋಷಿವರ್ಯ, ರಾಮಾವತಾರದಲ್ಲಿ ನಿಮಗೆ ಕೊಟ್ಟಂತಹ ವಚನ ಇಂದು ನಾನು ಪೂರ್ಣ ಮಾಡಿದೆ. ಕಾಲಯವನಿಗೆ ಶಾಪ ನೀಡಿಯೇ ನೀವು ನನ್ನ ಕಾರ್ಯದಲ್ಲಿ ಪ್ರತ್ಯಕ್ಷ ರೂಪದ ಸಹಯೋಗ ಮಾಡಿದಿರಿ. ಇಂದು ನೀವು ಕಾಲಯವನಿಂದ ಅವನ ಅಮರತ್ವ ಕಸಿದಿರಿ. ಅನ್ಯತಾ ಅವನ ಅಂತ್ಯ ಮಾಡುವುದು ನನಗೂ ಕೂಡ ಸಾಧ್ಯವಿರಲಿಲ್ಲ. ಋಷಿ ಮಾತಂಗ, ಇಂದು ನೀವು ನನ್ನ ಅತ್ಯಂತ ಮಹತ್ವಪೂರ್ಣ ಕಾರ್ಯದಲ್ಲಿ ಸಹಯೋಗಿಯಾದಿರಿ. ಹೇ ಪ್ರಭುವೇ, ನಾನು ಧನ್ಯನಾದೆನು ಪ್ರಭುವೇ. ನಾನಿಂದು ಧನ್ಯನಾದೆ. ಋಷಿವರ್ಯ, ಇತ್ತಗೊಳ್ಳಿ, ನೀರ್ ಸೇವನೆ ಮಾಡಿ. ಬಾಲಕ, ಪದೇ ಪದೇ ಎಲ್ಲಿ ಮಾಯ ಆಗ್ತೀಯ ನೀನು? ಎದುರಿಗೆ ಬಾ. ಋಷಿವರ್ಯ, ಈಗ ನಾನು ಹೋಗ್ಲೇಬೇಕು. ಇಲ್ವೋ ಕಾಲಿಯವನ ಮತ್ಯಾವುದೋ ಸಮಸ್ಯೆ ತಂದ್ಬಿಡ್ತಾನೆ. ಇಂದು ನೀವು ನಿಮ್ಮ ಕೈಗಳಿಂದ ನೀರನ್ನು ಕುಡಿಸಿ ಜನ್ಮ ಜನ್ಮಾಂತರದ ಬಂಧನದಿಂದ ಸದಾಕಾಲಕ್ಕೂ ಮುಕ್ತಿಗೊಳಿಸಿದಿರಿ. ಬಾಲಕ, ಆದಷ್ಟು ಬೇಗ ನೀನು ನನ್ನ ಮುಂದೆ ಬರದೇ ಇದ್ರೆ ಕೇವಲ ಈ ವನವಷ್ಟೇ ಅಲ್ಲ, ಜೊತೆಗೆ ಸಂಪೂರ್ಣ ವ್ರಜಮಂಡಲವನ್ನೇ ಬೆಂಕಿಯಿಂದ ಭಸ್ಮ ಮಾಡ್ತೀನಿ. ಕಾಲಯವನ, ನೀನಷ್ಟೆಲ್ಲ ಪರಿಶ್ರಮ ಪಡು, ಯಾವ ಅವಶ್ಯಕತೆನೂ ಇಲ್ಲ. ನೋಡು, ನಾನ್ ನಿನ್ನ ಎದುರಿಗೇನೆ ನಿಂತಿದ್ದೀನಿ. ಹೇಳು, ಏನ್ ಬೇಕಿದೆ ನಿನ್ಗೆ? ಈಗೇನಾದ್ರೂ ನೀನು ನನಗೆ ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಕಾಲಯವನ, ನಾನು ಯಾವತ್ತೂ ಯಾರಿಗೂ ಕೂಡ ಮೋಸ ಮಾಡೋದೇ ಇಲ್ಲ. ಆದ್ರೆ ಜನರೇ ಅವರ ವಿಫಲತೆಯನ್ನ ನಾನ್ ಮೋಸ ಮಾಡ್ದೆ ಅನ್ಕೋತಾರೆ. ಕಾಲಯವನ ಎಂದು ವಿಫಲ ಆಗೋದಿಲ್ಲ. ನಾನು ನಿನ್ನನ್ನು ಆದಷ್ಟು ಬೇಗ ಕಂಸನ ಎದುರಿಗೆ ಕರ್ಕೊಂಡು ಹೋಗ್ತೀನಿ. ನಡಿ ನನ್ ಜೊತೆ. ಕಾಲಯವನ, ಈಗದು ಸಾಧ್ಯವಾಗೋದಿಲ್ಲ. ನಾನು ಹೇಳಿದ್ನಲ್ವ ಕಾಲಯವನ, ನಿನ್ ವಚನ ಮರಿಬೇಡ ಅಂತ. ಆದ್ರೆ ಅನ್ಸುತ್ತೆ ನೀನ್ ನಿನ್ ವಚನ ಮರ್ತೇ ಬಿಟ್ಟೆ ಕಾಲಯವನ. ವಚನ ಕೊಡ್ತಾನೆ ಕಾಲಯವನ. ನಾನೇನಾದ್ರೂ ಮಾರ್ಗ ಮಧ್ಯೆ ವಿಶ್ರಾಂತಿ ಮಾಡಿದ್ರೆ ಮರಳಿ ನೀನು ಬರೋದನ್ನ ತಡೆಯೋದೇ ಇಲ್ಲ. ಏನಾದ್ರೂ ನೆನ್ಪಾಯ್ತ ಕಾಲಯವನ? ನಿನ್ಗೇನಾದ್ರೂ ನಿನ್ ವಚನ ನೆನ್ಪಿದ್ರಿ ಆಗ ಇದು ನೆನ್ಪಿರುತ್ತೆ. ನೀನು ದಾರಿಲಿ ಮಲ್ಕ್ಬಿಟ್ಟಿದ್ದೆ, ಅದು ಗಾರ್ಡನ್ ಇದ್ರಲ್ಲಿ. ಕಾಲಿಯವನ, ಈಗ ನಿನ್ನ ನಿದ್ರೆ ಪೂರ್ತಿ ಆಗಿಲ್ಲ ಅಂದ್ರೆ ನೀನು ಈಗ್ಲೂ ಬೇಕಾದಷ್ಟು ನಿದ್ರೆ ಮಾಡು. ಸರಿ ಕಾಲಿಯವನ, ನೀನು ವಿಶ್ರಾಂತಿ ಮಾಡು. ಈಗ ನಾನು ಹೋಗ್ತೀನಿ ನನ್ನ ವೃಂದಾವನಕ್ಕೆ. ನಿಂತ್ಕೋ, ಹಾಗೆಲ್ಲ ಹೋಗೋ ಹಾಗಿಲ್ಲ. ಯಾಕಂದ್ರೆ ನಿನಗೂ ಮೊದಲು ಒಂದು ವಚನನ ನಾನು ಕಂಸನ್ಗೂ ಕೊಟ್ಟಿದ್ದೆ. ನಿನ್ನ ಅವನ ಎದುರಿಗೆ ಕರ್ಕೊಂಡು ಹೋಗುವಂತ ವಚನ. ಈಗ ನಿಂಗೆ ಕೇವಲ ಒಂದೇ ನಿಯತಿ ಇದೆ. ನೀನು ಕಂಸನ ಸಮ್ಮುಖ ಬರಲೇಬೇಕು. ನಿನ್ಗೆ ಹಾಗೆ ಆಗ್ಬೇಕಂದ್ರೆ ನಾನು ನಿನ್ ಜೊತೆ ಬರ್ತೀನಿ ಕಂಸ ಮಾವನ ಹತ್ರಕ್ಕೆ.
ಆದ್ರೆ ಏನು? ಆದ್ರೆ ನನ್ಗೆ ನಿಂದೆ ಬಹಳ ಚಿಂತೆ ಆಗ್ತಿರೋದು. ನೀನು ನನ್ನ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಕಾಲಯವನ ನಾನು. ಬದ್ಲಿಗೆ ನೀನು ನಿನ್ನ ಮತ್ತೆ ನಿನ್ನ ಜೀವದ ಬಗ್ಗೆ ಚಿಂತೆ ಮಾಡು. ನೀನು ನಿಜವಾಗ್ಲೂ ಮಹಾರಾಜನ? ಯವನ ಪ್ರದೇಶದ ಮಹಾರಾಜ ಕಾಲಯವನ. ಸಂಶಯನಾ? ಸಂಶಯ ಏನೋ ಆಗ್ತಾ ಇದೆ. ಯಾಕಂದ್ರೆ ನನ್ಗೊತ್ತು ಮಹಾರಾಜರು ಆಜ್ಞೆ ಕೊಡ್ತಾರೆ, ತಗೊಳ್ಳೋದಿಲ್ಲ. ಕಾಲಯವನ ಎಂದು ಯಾರಿಂದಲೂ ಆಜ್ಞೆ ತಗೊಳ್ಳೋದಿಲ್ಲ. ಬದ್ಲಿಗೆ ಕಾಲಯವನಿಗೆ ಏನನ್ಸುತ್ತೋ ಅದನ್ನೇ ಮಾಡ್ತಾನೆ. ಹಾಗಾದ್ರೆ ಈಗ ನೀನು ನಿನ್ನ ಇಚ್ಛೆಯಿಂದ ಕರ್ಕೊಂಡು ಹೋಗ್ತೀರಿಯಾ ಅಥವಾ ಕಂಸನ ಆಜ್ಞೆನ? ನನ್ಗೇನಾಗ್ಬೇಕು? ಈಗ ನೀನ್ ಬಯಸಿದ್ರಿ ನಾನ್ ನಿನ್ ಜೊತೆ ಬರೋಕೆ ನಡಿ ಬರ್ತೀನಿ. ಆದ್ರೆ ಜಗತ್ತು ಹೇಳುತ್ತೆ ಒಬ್ಬ ಮಹಾಬಲಿಕಾಲಿಯವನ ಒಬ್ಬ ಬಾಲಕನಿಗೆ ಕೊಟ್ಟಿರೋ ವಚನ ಮುರ್ದ್ಬಿಟ್ಟ ಅಂತ. ಜನರು ನಿನ್ನ ಕಂಸನ ಸೇವಕ ಅನ್ಕೋತಾರೆ. ಏನ್ ಗೌರವ ಉಳ್ಕೊಳ್ಳುತ್ತೆ ನಿಂದು ಮತ್ತೆ ನಿನ್ನ ಯವನ ಪ್ರದೇಶದ್ದು. ಆದ್ರೆ ನನ್ಗೆ ಒಂದೇ ಚಿಂತೆ ಇರೋದು, ನಾಳೆ ಪೂರ್ತಿ ಜಗತ್ತು ಹೀಗ್ ಅನ್ಕೋಬಾರ್ದು ಈ ಕಾಲೆಯವನ ಕಂಸನ ದಾಸ ಅಂತ. ಇಂತಹ ವೀರ ಯೋಧ, ಅಜೇಯ ಅಮರ ಅಸುರ ಕಂಸನ ಸೇವಕನ ಹೇಗನ್ಸುತ್ತೆ ನಿನ್ಗೆ? ಯಾವ ಜನರು ನಿನ್ಗೆ ಗೌರವ ಕೊಡ್ತಾರೋ ಅದೇ ಚಂದ್ರ ಹೇಳ್ತಾರೆ, ಅಲ್ ನೋಡಿ ಕಂಸನ್ ಸೇವಕ ನಡ್ಕೊ ಬರ್ತಿದ್ದಾನೆ ಕಾಲೆಯವನ. ಅಲ್ ನೋಡಿ ಕಂಸನ ಆಜ್ಞಾಕಾರಿ ಸೇವಕ. ಆದ್ರೆ ಅದ್ರಿಂದ ನನ್ಗೇನು? ನಡಿ, ಮಹಾರಾಜ ಕಂಸ ನಮ್ ಕಾಯ್ತಿರ್ಬೋದು. ನಡಿ. ನಿಂತ್ಕೋ. ನೀನು ಹೇಳ್ತಾ ಇರೋದು ನಿಜಾನೇ ಬಾಲಕ? ನಾನ್ಯಾಕೆ ಕಂಸನ ಆಜ್ಞೆ ಪಾಲಿಸ್ಲಿ? ಅದೇನೇ ಆ ಕಾಲೆಯವನ, ಅವನು ವಚನ ನಿಭಾಯಿಸೋದಿಕ್ಕೆ ಪ್ರಸಿದ್ಧನಲ್ವಾ? ನಿಸ್ಸಂದೇಹ ಕಾಲಯವನಿಗೆ ತಾನು ಕೊಟ್ಟಿರೋ ವಚನ ತುಂಬಾ ಚೆನ್ನಾಗಿ ನೆನಪಿದೆ. ಯಾಕಂದ್ರೆ ಈಗ ಅದೇನೇ ಆಗ್ಬಿಡ್ಲಿ, ಈ ಕಾಲಯವನ ಅವನ ವಚನನ ಮರೆಯೋದೇ ಇಲ್ಲ. ಹೋಗು, ಹೊರಟೋಗು ವೃಂದಾವನಕ್ಕೆ. ಕಾಲಯವನ ತಾನು ಕೊಟ್ಟಂತ ವಚನನ ಮಧ್ಯದಲ್ಲಿ ಮರೆಯೋದಿಲ್ಲ. ಒಂದ್ ಬಾರಿ ಮತ್ತೆ ಯೋಚಿಸು ಕಾಲೆಯವನ, ಮತ್ತೆ ಕಂಸನ ಆಜ್ಞೆ ಪಾಲಿಸ್ತಿದ್ರಿ ನೀನು ಅವನ್ ಕೋಪನ ಎದುರಿಸೋ ಹಾಗಾಗ್ಬೋದು. ಕಾಲಯವನ ನಾನು. ಸಾಕ್ಷಾತ್ ಸಾವು ಕೂಡ ನನ್ನ ನೋಡಿ ಭಯ ಪಡುತ್ತೆ. ಈ ಸಮಸ್ತ ಜಗತ್ತಿನಲ್ಲಿ ನನಗೆ ಯಾರಿಂದಲೂ ಭಯವಿಲ್ಲ. ಹೋಗು. ನೀನ್ ಹೇಳ್ದಾಗೆ ಆಗ್ಲಿ ಕಾಲೆಯವನ. ಕಾಲೆಯವನ, ಇನ್ನೊಂದು ವಿಷಯ, ಕಂಸನ್ ಸಾವಂತೂ ನಿಶ್ಚಿತನೇ. ಆದ್ರೆ ನಿನ್ ಕಂಸನ್ ಮಾತುಗಳನ್ನ ಮಾತ್ರ ಕೇಳ್ಬೇಡ. ಯಾಕಂದ್ರೆ ಈಗ ನಿನ್ನ ಅಮರತ್ವದ ವರದಾನ ಸಮಾಪ್ತವಾಗ್ಬಿಟ್ಟಿದೆ. ನಾರಾಯಣನ ಕೃಪೆ ತುಂಬಾ ದೊಡ್ಡದು. ನಮ್ ಕೃಷ್ಣ ಸುರಕ್ಷಿತವಾಗಿ ಬಂದ್ಬಿಟ್ಟ. ನೀನ್ ಹುಷಾರಾಗಿದ್ಯಾ ಕಂದ? ನಾರಾಯಣ ನನ್ ಮಾತನ್ನ ಕೇಳಿದ್ರು. ಆ ಕಾಲ್ಯವನ್ನ ನಿನಗೇನು ಮಾಡಕ್ಕಾಗ್ಲಿಲ್ಲ. ಅಮ್ಮ, ಯಾರ ಜೊತೆಗೆ ನಿನ್ನಂತ ಅಮ್ಮನ್ ಪ್ರೀತಿ ಇರತ್ತು, ಅವ್ರಿಗೆ ಯಾರು ಕೆಟ್ಟದ್ ಮಾಡಕ್ಕಾಗತ್ತೆ ಅಮ್ಮ? ಆದ್ರೆ ಕೃಷ್ಣ, ನನಗಂತೂ ಅರ್ಥನೇ ಆಗ್ತಾ ಇಲ್ವಲ್ಲ. ಕಾಲಯವನನಿಂದ ಹೇಗ್ ಪಾರಾದೆ?
ಮೋಸ ಮಹಾರಾಜ ಕಾಲಯವನನ್ನೇ ಮೋಸ ಮಾಡಿಬಿಟ್ಟ. ಆ ವಂಚಕ ವಿಷ್ಣುವಿನ ಪರಮಾವತಾರ ಮೋಸ ಮಾಡಿಬಿಟ್ಟ. ಕಂಸ, ಆ ಬಾಲಕನಿಗೆ ಅನ್ನಿಸ್ಬೋದು ಅವನು ಮೋಸ ಮಾಡಿದಾನೆ ಅಂತ. ನಿನ್ಗೆ ಅನ್ನಿಸ್ತಾ ಇರೋದು ಕೂಡ ನನಗೆ ಮೋಸ ಆಗಿದೆ ಅಂತ. ಆದ್ರೆ ಇದು ಮೋಸ ಅಲ್ಲ, ಬದಲಾಗಿ ವಚನ, ಮಹಾರಾಜ ಕಾಲಯವನನ ವಚನ. ಈಗ ಅದೇನ್ ಬೇಕಾದ್ರೂ ಆಗ್ಲಿ, ಕಾಲಯವನ ತನ್ನ ವಚನ ಖಂಡಿತ ನಿಭಾಯಿಸ್ತಾನೆ. ಖಂಡಿತ ನಿಭಾಯಿಸುತ್ತಾನೆ. ಯಾವಾಗಲೂ ವಚನ ಹೀಗೆಯೇ ಮಾಡುವುದಾತ. ವಿಚಿತ್ರ ವಚನ, ನೇರ ನೇರ ಮಾತುಗಳು, ಮಿಥ್ಯ ಪ್ರಲೋಭನೆ, ಸುಳ್ಳು ಹೊಗಳಿಕೆ, ಇದನ್ನೇ ಮಾಡುತ್ತಾನೆ. ಇವೇ ಅವನ ಶಸ್ತ್ರಗಳು. ಆದರೆ ನನಗೆ ಅರ್ಥವೇ ಆಗುತ್ತಿಲ್ಲ, ಈ ಅಸುರರು ಎಂದಿನಿಂದ ಹೀಗೆ ವಚನಬದ್ಧರಾದದ್ದು. ಅಣ್ಣ, ಪ್ರತಿ ರಾಕ್ಷಸರೊಳಗೂ ಶಾಸಕ ಆಗೋ ಇಚ್ಛೆ ಇರತ್ತಿ, ಸೇವಕ ಆಗೋದಲ್ಲ. ಕಾಲಯವನ ಕಂಸನ್ ಸೇವಕ ಆಗೋದಕ್ ಬಯಸ್ತಿರ್ಲಿಲ್ಲ, ಅದಕ್ಕೆ ಅವ್ನ್ ನನ್ನ ಬಿಟ್ಬಿಟ್ಟ. ಅಂದ್ರೆ ನೀನಲ್ಲಿ ಯಾವ ಯುದ್ಧನೂ ಮಾಡದೆ ಬರೀ ನಿನ್ ಜಾಣ್ತನದಿಂದ ಅಂತ ದೊಡ್ಡ ರಾಕ್ಷಸನ್ ಸೋಲ್ಸ್ ಬಂದ್ಬಿಟ್ಯಾ? ಅಣ್ಣ, ಬುದ್ಧಿಯಿಂದನೇ ಕೆಲ್ಸ ಆಗತ್ತಂದ್ರಿ, ಆಗ ಬಲದ ಪ್ರಯೋಗ ಯಾಕೆ? ಕೃಷ್ಣ, ನೀನ್ ಹೇಳಿದ್ ನನಗ್ ಚೆನ್ನಾಗ್ ಗೊತ್ತಾಯ್ತು. ನನ್ನಂತ ಶಕ್ತಿವಂತನ ಜೊತೆ ನಿನ್ನಂತ ಬುದ್ಧಿವಂತನೂ ಕೂಡ ಇದ್ರೆ ಅದ್ರ ಕತೆನೇ ಬೇರೆ. ಆಗ್ಲೇ ನಾನ್ ನನ್ನ ಬಲನ ಸರಿಯಾಗಿ ಪ್ರಯೋಗ ಮಾಡ್ಬೋದು. ಬಲರಾಮ, ನಾನ್ ಹೇಳೋದೇನಂದ್ರೆ ಎಲ್ರ ಜೊತೆ ನಮ್ಮ ಕೃಷ್ಣ ಇದ್ರೇನೆ ಒಳ್ಳೇದು. ಆವಾಗ ನಮ್ಮ ಜಗತ್ತಿಗೆ ಅಪಾಯನೇ ಇರಲ್ಲ. ಯಶೋದೆ ಕಂದನಿಗೆ ಜಯವಾಗಲಿ, ಯಶೋದೆ ಕಂದನಿಗೆ ಜಯವಾಗಲಿ. ಅಯ್ಯೋ, ಸ್ವಲ್ಪ ಇರಿ ನೀವೆಲ್ಲ. ಕೃಷ್ಣ, ಮತ್ತೆ ಏನಾಯ್ತು? ಅಯ್ಯೋ ದಾಮು ಚಿಕ್ಕಪ್ಪ, ನೀವ್ ಎಲ್ಲ ಮರ್ತು ಬಿಟ್ರಿ. ನಾವು ಶ್ರಾವಣ ಮಾಸದ ಉತ್ಸವನೂ ಮಾಡ್ಬೇಕಲ್ವಾ? ಹಾ ಹೌದು ಕೃಷ್ಣ, ನಾನೇನೋ ದೊಡ್ಡ ಮರುಗುಳಿ. ಈ ಕಾಲಯವನ ಬಂದ್ಮೇಲೆ ಇವರೆಲ್ರೂ ಮರುಗುಳಿ ಆಗ್ಬಿಟ್ರು ಅನ್ಸುತ್ತೆ. ಏನೂ ತೊಂದರೆ ಇಲ್ಲ ಕೃಷ್ಣ, ನೀನು ಹೇಳದ್ಮೇಲೂ ಒಂದು ಉತ್ಸವ ಹಾಕ್ದಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು. ಆದ್ರೆ ದಾಮು ಚಿಕ್ಕಪ್ಪ, ಉತ್ಸವ ಹೇಳಿದ ಕೂಡ್ಲೇ ಆಗ್ಬಿಡತ್ತ, ನೀವೇ ಹೇಳಿ. ಅದಕ್ಕಾಗಿ ತುಂಬಾ ಕೆಲ್ಸನೂ ಮಾಡ್ಬೇಕಾಗತ್ ನಾವು. ಅಣ್ಣ, ಸಿದ್ಧತೆ ಮಾಡು. ನಾಳೆನೇ ಋತುರಾಜನ್ ಪ್ರತಿಮೆ ತರೋಕೆ ಮಹಾವನಕ್ಕೆ ಹೋಗೋಣ. ಹಾಗೆ ಆಗ್ಲಿ ಕೃಷ್ಣ. ಕಾಲಯವನ, ನಿನಗಂತೂ ಭಾಸವೂ ಆಗಿಲ್ಲ. ನೀನು ಇಂದು ನಿನ್ನ ಮೃತ್ಯು ನಿಶ್ಚಯ ಮಾಡಿಕೊಂಡು ಬಂದಿರುವೆ. ನನಗೆ ತಿಳಿದಿದೆ ಆ ಮಾಯಾವಿ ಬಗ್ಗೆ. ನೋಡುತ್ತಿರು, ನೀನು ಭವಿಷ್ಯದಲ್ಲಿ ಯಾರು ನಿನಗೆ ಶಾಪ ಕೊಟ್ಟರೋ ಅದೇ ಋಷಿಯ ತಪಸ್ಸು ಭಂಗ ಮಾಡುವೆ. ಇಲ್ಲ, ಮತ್ತು ಅದರ ನಂತರ ಆತನಿಂದಲೇ ನಿನ್ನ ಕಂಸನಾಮ ಸತ್ಯವಾಗಲಿದೆ. ಇಲ್ಲ, ಎಂದಿಗೂ ಇಲ್ಲ. ಯಾರು ಕೂಡ ನನ್ನ ಸಾಯಿಸೋಕ್ಕಾಗಲ್ಲ. ಯಾರು ಸಾಯಿಸಲಾಗದು ಅಲ್ಲ, ಸಾಯಿಸಲು ಆಗುತ್ತಿರಲಿಲ್ಲ. ಭೂತಕಾಲ, ಅದು ಭೂತಕಾಲದಲ್ಲಿ. ಇಂದು ಈ ಕಾಲದಲ್ಲಿ ನಿನ್ನನ್ನು ಯಾರು ಬೇಕಾದರೂ ಕೊಲ್ಲಬಹುದು. ಈ ಕಾಲದಲ್ಲಿ ನೀನು ಸಾಯಬಹುದು. ಅಮರ ಕಾಲಯವನ, ಕಾಲಯವನ ನಾನು. ಸಾವುನು ನನ್ನ ಹತ್ರ ಬುದ್ಧಿವಂತಿಕೆ ತೋರಿಸೋದಿಲ್ಲ. ನನ್ನ ಸಾವನ್ನ ನಿಶ್ಚಯ ಮಾಡಿರೋ ಆ ಬಾಲಕನ ಸಾವನ್ನ ನಾನು ನಿಶ್ಚಯ ಮಾಡ್ತೀನಿ. ನಾನು ನಿಶ್ಚಯ ಮಾಡ್ತೀನಿ ಅವನ ಸಾವನ್ನ. ಹೌದು, ನಾನು ನಿಶ್ಚಯ ಮಾಡುವೆ. ನಾನು ಮಿಥ್ಯ ಪ್ರಲೋಭನೆ, ಸುಳ್ಳು ಪ್ರಶಂಸೆ, ಭಗವಂತ 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 ಬೃಂದಾವನ ಬೃಂದಾವನ ಏನಾಯ್ತು? ವೃಂದಾವನದಲ್ಲಿ ಉತ್ಸವ, ಶ್ರಾವಣ ಉತ್ಸವದ ಸಿದ್ಧತೆ ನಡೆಯುತ್ತಿದೆ ಭಗವಂತ. ಶ್ರಾವಣ ಉತ್ಸವ ಅರ್ಥಾತ್ ಮಹಾವನಕ್ಕೆ ಹೋಗುವ ಸಿದ್ಧತೆ, ಋತುರಾಜನು ಬರುವ ಸಿದ್ಧತೆ. ಆನಂದವಾಯಿತು, ಆನಂದವಾಯಿತು ಭಗವಂತ. ಮಹಾವನ ಅರ್ಥಾತ್
ಮೃತ್ಯುವಿನ ವನ. ಮೃತ್ಯು ಅಮ್ಮ, ಅಪ್ಪ, ಮಧುಮಂಗಲ, ದಾಮ, ನೋಡಿ ನಾನ್ ತಯಾರಾಗಿದ್ದೀನಿ. ನಾವು ಮಹಾವನಕ್ಕೆ ಹೋಗೋದಕ್ಕೆ ತಡ ಆಗ್ತಿದೆ. ನಿಮ್ಮೆಲ್ರಿಗೂ ಇಷ್ಟ ಸಮಯ ಯಾಕ್ಬೇಕು? ಮಧು, ಮಂಗಲ, ದಾಮ, ನಾನ್ ತಯಾರಾಗಿದ್ದೀನಿ. ಬನ್ನಿ ಹೊರಗೆ. ಕಂದ ಕಂದ ನೀವೆಲ್ರೂ ನಿಂತು ನನ್ನೇ ಯಾಕೆ ನೋಡ್ತಿದ್ದೀರಾ? ನಡೀರಿ. ಏನಾಯ್ತು? ನೀವೆಲ್ರೂ ಹೀಗೆ ಯಾಕೆ ನಿಂತಿದ್ದು? ಏನೋ ಉತ್ಸವಕ್ಕಿಂತಲೂ ತುಂಬಾ ದೊಡ್ಡ ವಿಷಯ ಗೊತ್ತಾದಂಗಿದೆ ನಿಮ್ಗೆ. ವಿಷಯ ಬಹಳ ದೊಡ್ಡದೇ ಕೃಷ್ಣ. ಅಪ್ಪ, ಅಂಥದ್ದೇನು ವಿಷಯ? ಸ್ವಲ್ಪ ನನ್ಗೂ ಹೇಳ್ತೀರಾ? ಎಲ್ಲರೂ ನಂಬಿದ್ದಾರೆ ನೀನು ನಮ್ಮೆಲ್ಲರ ಆರಾಧ್ಯ, ಈ ಜಗತ್ತಿನ ಪಾಲಕ, ನಾರಾಯಣನ ಪೂರ್ಣಾವತಾರ ಅಂತ. ಅಪ್ಪ, ಈಗ ಮತ್ತೆ ನೀವೆಲ್ಲ ನನ್ನನ್ನು ಭಗವಂತ ಮಾಡ್ತಿದ್ದೀರಾ? ನೀವು ಮಾತ್ರ ನಾನು ಕೃಷ್ಣ ಕೃಷ್ಣ ಅಷ್ಟೇ, ನಿಮ್ ಮಗ ನಾನು. ಆದ್ರೆ ಕಂದ, ಪುರುಷೋತ್ತಮ ರಾಮನಿಗೂ ಅಮ್ಮ ಇದ್ಲು, ಕೌಸಲ್ಯ ಅಮ್ಮ. ನೀವು ನಿಜ ಹೇಳ್ತಿದ್ದೀರಾ ಯಶೋದೆ ಅದಕ್ಕೆ? ಶಾಸ್ತ್ರದಲ್ಲೂ ಹೇಳಿದ್ದಾರೆ, ಆ ಭಗವಂತನೇ ಮನುಷ್ಯನ ರೂಪದಲ್ಲಿ ಬಂದು ಈ ಜಗತ್ತಿಗೆ ಲೀಲೆ ತೋರಿಸ್ತಾನೆ ಅಂತ. ಈಗ ನೀವು ನನ್ನ ಭಗವಂತ ಅನ್ಕೊಂಡ್ಮೇಲೆ ಈಗ ನಾನು ಏನ್ ಮಾಡಕ್ಕಾಗುತ್ತೆ? ನಾನಿಲ್ಲೇ ಕುತ್ಕೋತೀನಿ, ನೀವು ಪೂಜೆ ಮಾಡಿ ನನ್ಗೆ. ಕಂದ, ನೀನ್ ಯಾಕೆ ಅಳ್ತಿದ್ಯಾ? ಈಗ ನಾನು ಅಳ್ತೆ ಏನ್ ಮಾಡ್ಲಿ ಅಮ್ಮ? ನೋಡ್ತಾ ನೋಡ್ತಾ ನೀವೆಲ್ರೂ ನನ್ನ ಭಗವಂತ ಮಾಡ್ಬಿಟ್ರಿ. ಭಗವಂತಂಗೆ ಗೆಳೆಯ ಇರಲ್ಲ, ಸಂಬಂಧಿನೂ ಇರಲ್ಲ, ಮತ್ತವ್ರಿಗೆ ಅಪ್ಪ ಅಮ್ಮನೂ ಇರಲ್ಲ. ಭಗವಂತ ಯಾರ ಜೊತೆನೂ ಇರೋದೇ ಇಲ್ವಲ್ಲ, ಯಾಕಂದ್ರೆ ಅವನು ಗುಡಿಯಲ್ಲಿರ್ತಾನೆ. ಸರಿ, ನಾನೊಂದ್ ಕೆಲ್ಸ ಮಾಡ್ತೀನಿ, ನಾನ್ ಗುಡಿಗೆ ಹೋಗಿ ಕುತ್ಕೋತೀನಿ. ಮತ್ತೆ ನೀವೆಲ್ರೂ ನನ್ನ ಅಲ್ಲೇ ನೋಡಕ್ ಬನ್ನಿ. ಆದ್ರೆ ಜೊತೆ ಬರ್ತಾ ಆರ್ತಿ ದೀಪನೂ ತಗೊಂಬನ್ನಿ. ಅಣ್ಣ, ನೀವು ನನ್ಗೆ ಕಮಲದ ಹೂ ತಗೋಬನ್ನಿ. ನನ್ಗೆ ತುಂಬಾ ಖುಷಿ ಆಗುತ್ತೆ. ಭಗವಂತ ವಿಷ್ಣುವಿನ ಅವತಾರ ಅಲ್ವಾ, ಅದಕ್ಕೆ. ಮತ್ತೆ ನೀವ್ ಯಾವಾಗ ಬಂದ್ರು ಬೆಣ್ಣೆನ ತರೋದ್ ಬೇಡ, ಯಾಕಂದ್ರೆ ಬೆಣ್ಣೆ ನನ್ಗೆ ಇಷ್ಟ, ಭಗವಂತ ವಿಷ್ಣುಗೆ ಇಷ್ಟ ಇಲ್ಲ. ರಾಧೆ, ನೀನೇನ್ ಯೋಚಿಸ್ತಿದ್ಯಾ? ಇದೇ ಅಲ್ವಾ ಈ ಕೃಷ್ಣ ನನ್ಗೂ ಮಾತ್ರ ಅಲ್ಲ ಅಂತ ಯೋಚನೆ ಮಾಡ್ತಿರ್ತೀಯ. ಅದಕ್ಕಾಗಿ ಇನ್ನು ನನ್ನ ಗೊಲ್ಲಲ್ಲ, ಬದ್ಲಿಗೆ ಭಗವಂತ ಅಂತ ಕರಿಬೇಕು. ಮತ್ತೆ ಅಪ್ಪ, ನೀವು ನನ್ನ ಪ್ರಭು ಅಂತ ಕರಿಬೇಕು. ಅಮ್ಮ, ನೀನು ಈಗ್ಲಿಂದ ನನ್ನ ಕಂದ ಅನ್ನೋದನ್ನ ಬಿಟ್ಬಿಡು. ನೀವೆಲ್ರೂ ಈಗ ನನ್ನ ಭಗವಂತ ಮಾಡಿದ್ದೀರಲ್ಲ, ನಾನು ಸರಿಯಾಗಿ ನಡ್ಕೋತೀನಿ. ನಾನು ಹೋಗ್ತೀನಿ ನನ್ನ ಗುಡಿಗೆ. ಮತ್ತೆ ಯಾರು ನನ್ನ ತಡಿಬೇಡಿ. ನಾರಾಯಣ ನಾರಾಯಣ. ಪ್ರಭು, ಇಂದು ಪರಮಾವತಾರಿ ಶ್ರೀಕೃಷ್ಣ ಅದ್ಯಾವ ಲೀಲೆ ರಚಿಸುವನು? ದೇವರ್ಷಿ, ಮನುಷ್ಯನ ಮನದಲ್ಲಿ ಈ ಭಾವನೆ ಮನೆ ಮಾಡಿದೆ. ಕೇವಲ ದೇವರಷ್ಟೇ ಸಮರ್ಥ, ಸಕ್ಷಮ ಮತ್ತು ವಿಶೇಷನೆಂದು. ಅದಕ್ಕೆಂದೇ ಯಾರಾದರೂ ಅವರ ರಕ್ಷೆ ಮಾಡಿದರೆ, ಉತ್ತಮ ಮಾರ್ಗ ತೋರಿದರೆ ಆತನನ್ನು ದೇವರು ಎಂದುಕೊಳ್ಳುತ್ತಾರೆ. ಕೃಷ್ಣ ಇಂದು ಅದೇ ಧೋರಣೆಯನ್ನು ಮುರಿಯುವ ಪ್ರಯತ್ನ ಮಾಡುತ್ತಿದ್ದಾನೆ. ಆದರೆ ಪ್ರಭು, ಕೃಷ್ಣ ನಿಮ್ಮ ಅವತಾರ, ಸಾಕ್ಷಾತ್ ದೇವರು. ವೃಂದಾವನವಾಸಿಗಳ ಈ ಧೋರಣೆಯನ್ನು ಮುರಿಯುವ ಅವಶ್ಯಕತೆ ಏನಿತ್ತು? ದೇವಿ, ಕೃಷ್ಣ ಏನೇ ಮಾಡುತ್ತಿದ್ದರೂ
ಆತ ಒಬ್ಬ ಮನುಷ್ಯನ ರೂಪದಲ್ಲಿ ಮಾಡುತ್ತಿದ್ದಾನೆ. ಅವನು ಈ ಅವತಾರವನ್ನು ತಾಳಿದ್ದೇಕೆಂದರೆ ಅದರಿಂದ ಆತ ಮನುಷ್ಯರಿಗೆ ಅವರ ಸಾಮರ್ಥ್ಯ, ಅವರ ವಿಶೇಷತೆಗಳ ಅನುಭೂತಿ ಮಾಡಿಸಲು. ಮನುಷ್ಯ ತನ್ನ ಕರ್ಮಗಳಿಂದ ತಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಲೆಂದು. ಆದರೆ ಈಗ ವೃಂದಾವನವಾಸಿಗಳು ಕೃಷ್ಣನನ್ನು ದೇವರೆಂದುಕೊಂಡರೆ ಮತ್ತೆ ಅವರು ಕರ್ಮವನ್ನು ತ್ಯಜಿಸಿ ಭಕ್ತಿಯ ಕಡೆ ಮುಖ ಮಾಡುತ್ತಾರೆ. ಸಕ್ರಿಯ ಪ್ರಯತ್ನದ ಸ್ಥಾನದಲ್ಲಿ ನಿಷ್ಕ್ರಿಯ ಭಕ್ತಿಗೆ ಅಧಿಕ ಮಹತ್ವ ನೀಡುತ್ತಾರವರು. ಮತ್ತು ಆಗ ಶ್ರೀಕೃಷ್ಣನ ಅವತಾರದ ಉದ್ದೇಶ ಪೂರ್ಣಗೊಳ್ಳದು. ನಾರಾಯಣನ್ ನಾರಾಯಣ. ನಾನು ತಿಳಿದುಕೊಂಡೆ ಪ್ರಭು, ನಾನು ತಿಳಿದುಕೊಂಡೆ. ಅದಕ್ಕಾಗಿ ಕೃಷ್ಣ ಮತ್ತೆ ಮತ್ತೆ ತಾನು ದೇವರೆಂಬುದನ್ನು ಸ್ವೀಕರಿಸುತ್ತಿಲ್ಲ. ಆದ್ದರಿಂದ ಆತ ಈ ಸಮಸ್ತ ಜಗತ್ತಿನಲ್ಲಿ ಸದಾ ಕರ್ಮದ ಮಹಿಮೆ ಸ್ಥಾಪನೆ ಮಾಡುತ್ತಾನೆ. ನಾರಾಯಣನ್ ನಾರಾಯಣ. ಎಂತ ವಿಚಿತ್ರ ಜಗತ್ತಿದ್ದು. ಒಬ್ಬ ಚಿಕ್ಕ ಹುಡ್ಗನ್ನಿ ದೇವ್ರನ್ ಮಾಡ್ಬಿಟ್ರಲ್ಲ. ಯಾರೊಬ್ರು ಒಂದ್ ಮಾತಿಗೂ ಹೇಳಲೇ ಇಲ್ಲ ಹೋಗ್ಬೇಡ ಅಂತ. ಈಗ ನಾನ್ ಗುಡಿಯಲ್ಲಿ ದಿನ ಪೂರ್ತಿ ಕುತ್ಕೊಂಡು ಏನ್ ಮಾಡ್ಬೇಕು? ಅದೇ ಭೋಜನ, ಅದೇ ವಿಶ್ರಾಂತಿ, ಅದೇ ಪೂಜೆ. ಗೊಲ್ಲ, ನಿಂತ್ಕೋಗೊಲ್ಲ. ರಾಧಿ, ಏನಾಯ್ತು ಮತ್ತೆ ನಿನ್ನ ಯಾಕೆ ಗೊಲ್ಲ ಅಂದಿ? ನೀನ್ ಮರ್ತ್ಯಾ? ನಾನು ಭಗವಂತ. ಈಗ ಸಾಕ್ ನಿಲ್ಸೋಗೊಲ್ಲ. ನಮ್ ವೃಂದಾವನ ವಾಸಿಗಳ ವಿಷಯ ನಿಂಗ್ ಗೊತ್ತಿಲ್ಲ. ನಾವದೇನೇ ಹೇಳಿ ಆದ್ರೆ ನೀನ್ ನಮ್ಮೆಲ್ಲರ ಕೃಷ್ಣನೇ. ಈಗ ನೀನು ಭಗವಂತ ಆದ್ರೆ ನಾನು ದೇವಿನೇ. ನೀನೇನಾದ್ರೂ ಗುಡಿಯಲ್ಲಿ ಕುತ್ಕೊಂಡ್ರೆ ನಾನು ನಿನ್ ಜೊತೆಲೇನೆ ಗುಡಿಯಲ್ಲೇ ಕುತ್ಕೋತೀನಿ. ಏನು ಏನಂದೆ ರಾಧೆ ನೀನು? ಹಾಗಲ್ಲ, ಕೃಷ್ಣ ಎಲ್ಲಿರ್ತಾನೋ ರಾಧೇನೂ ಅಲ್ಲೇ. ಒಂದ್ ಬಾರಿ ಮತ್ತೆ ಯೋಚಿಸೋ ರಾಧೆ. ಮತ್ತೆ ನನ್ ಜೊತೆಗಿದ್ದು ನೀನು ಕಷ್ಟಪಡೋ ಹಾಗಾಗ್ಬಾರ್ದು. ಗೊಲ್ಲ, ನಿನ್ಗೇನು ಒಪ್ಪಿಗೆ ಇದೆಯೋ ಅದೆಲ್ಲ ನನ್ಗೂ ಒಪ್ಪಿಗೆ ಇದೆ. ಸರಿ, ಇದೇ ನಿಜ ಆದ್ರೆ ಮತ್ತೆ ತಡೆ ಯಾಕೆ? ನಡಿ. ಇದೇನಿದು ದೇವಿ, ನೀನು ನನ್ನ ಜೊತೆ? ಪ್ರಭು, ನನ್ನ ಜನ್ಮವೇ ನಿಮ್ಮ ಲೀಲೆಯಲ್ಲಿ ಸಹಾಯಕಿಯಾಗಲು ಆಗಿದ್ದು. ಈಗ ಈ ಶುಭ ಕಾರ್ಯದಲ್ಲಿ ನಾನು ಹಿಂದೆ ಹೇಗೆ ಉಳಿಯಲಿ? ಎಲ್ಲಿ ನೀವೋ ಅಲ್ಲೇ ನಾನು. ದೇವಿ, ಹೇಳಿರಿ ನನ್ನ ಭಕ್ತರಿಗೆ ಅವರು ಭಗವಂತನಿಗೆ ದಾರಿ ಬಿಡೋದಿಕ್ಕೆ. ಭಕ್ತರೇ, ಭಗವಂತನಿಗೆ ಗುಡಿಗೆ ಹೋಗೋಕ್ ಬಿಡಿ. ಮೊದಲು ಅವ್ರ ಧಾಮದಲ್ಲಿ ವಿಶ್ರಾಂತಿ ತಗೊಳ್ಳಿ. ನಂತರ ನೀವೆಲ್ಲರೂ ಅವ್ರ ದರ್ಶನ ಮಾಡೋಕ್ಕಾಗುತ್ತೆ. ದೇವಿ, ಭಕ್ತರಿಗೆ ಈ ವಿಷಯವನ್ನು ಹೇಳಿ. ಈ ಪ್ರಥಮ ದರ್ಶನ ಅವರಿಗೆ ಸಿಗೋದು ಯಾರೋ ನಂದರಾಣಿ ಮನೆಯಿಂದ ನನಗಾಗಿ ಬೆಣ್ಣೆ ತಂದವರಿಗೆ. ಕಂದ, ನೀನೆಂತ ನಿರ್ಮೋಹಿನು. ನೀನಮ್ಮನ್ನೇ ಹೆಸರಿಡೋದ್ ಕರೀತಿದ್ಯಾ? ದೇವಿ, ತಿಳಿಸಿಬಿಡಿ ಅವರಿಗೆ ಭಗವಂತನ್ಗೆ ಜನನ ಇರೋದಿಲ್ಲ. ಅವನಿಗೆ ಯಾವುದೇ ಅಪ್ಪ ಅಮ್ಮ ಇರೋದಿಲ್ಲ. ನನ್ನ ಕ್ಷಮಿಸ್ಬಿಡು. ಈಗ ನನಗೆ ಅರ್ಥ ಆಗಿದೆ. ನೀನು ನನ್ನ ಕಂದಾನೆ. ನೀನ್ ನಿಜ ಹೇಳ್ತಿದ್ಯಾ ಅಲ್ವಾ ಅಮ್ಮ? ನಿನಗ್ ನನ್ ಮೇಲೆ ನಂಬಿಕೆ ಇಲ್ವಾ? ನಿನ್ ಮೇಲಿದೆ ಅಮ್ಮ. ಆದ್ರೆ ಇಲ್ಲಿರೋ ವೃಂದಾವನವಾಸಿಗಳ ಮೇಲೆ ನಂಬಿಕೆ ಇಲ್ಲ. ಇವ್ರು ಪದೇ ಪದೇ ನನ್ನ ಭಗವಂತ ಅಂತ ಹೇಳ್ತಾ ಈ ಅಮ್ಮ ಮತ್ತೆ ಕಂದನ್ನ ದೂರ ಮಾಡ್ಬಿಡ್ತಾರೆ. ಅಪ್ಪ, ಒಬ್ಬ ಮಗನಿಗೆ ತನ್ನ ತಂದೆನೇ ಅವನಿಗೆ ದೇವರಿದ್ದಂತೆ. ಅವನ್ ಮಗ
ಅದೆಷ್ಟೇ ದೊಡ್ಡವನಾಗಿರ್ಲಿ ಅವನ ತಂದೆಗೆ ದೇವರಾಗೋಕ್ಕಾಗಲ್ಲ. ಅದಕ್ಕಾಗಿ ನಾನು ಯಾವಾಗ್ಲೂ ನಿಮ್ಮ ನಂದ ಪುತ್ರ ಮತ್ತೆ ಅಮ್ಮನ ಕಂದ ಮಾತ್ರನೇ. ಕೃಷ್ಣ ನೋಡು ಕೃಷ್ಣ, ಮಹಾರಾಜ ಋತುರಾಜನ್ ಕರ್ಕೊಂಡ್ ಬರೋಕೆ ನನ್ ಪಲ್ಲಕ್ಕಿ ತಂದಾಯ್ತು. ಹೋಗೋಣ್ವಾ ಋತುರಾಜನ್ ಮೂರ್ತಿ ತರೋಕೆ? ಮಹಾರಾಜ ಋತುರಾಜನಿಗೆ, ಋತುರಾಜ ದೇವನಿಗೆ, ಮಹಾರಾಜ ಋತುರಾಜನಿಗೆ ಜೈ. ವೃಂದಾವನವಾಸಿಗಳೇ, ನೀವುಗಳೆಲ್ಲ ಅವಶೇಷವಾಗುವ ಮೊದಲು ನಿಮ್ಮನ್ನು ಇಂದು ವಿಶೇಷ ಮಾಡಲಿದ್ದೇನೆ. ನೀವೆಲ್ಲ ಜೀವಂತವಿದ್ದಂತೆ ತರ್ಪಣ ನೀಡಿ. ಕಂಸ ಮಾತ್ರ ಸತ್ಯವು, ಕಂಸ ಮಾತ್ರ ಶಾಶ್ವತ, ಕಂಸ ಮಾತ್ರ ಸತ್ಯವು. ಕಂಸನಾಮ ಸತ್ಯವು. ಇಂದು ನಾನು ಮಾಡಿದೆ ವೃಂದಾವನವಾಸಿಗಳ ತರ್ಪಣ ವಿಶೇಷ. ಇನ್ನು ಯಾರೂ ಉಳಿಯುವುದಿಲ್ಲ ಶೇಷ. ಚಕ್ರಧಾರಿ, ನಿನ್ನ ಆ ಕೃಷ್ಣನು ಕೂಡ ಮಹಾರಾಜ ಋತುರಾಜನಿಗೆ ಋತುರಾಜನು ಬರುವನದು ನಮ್ಮೀ ವೃಂದಾವನಕ್ಕೆ. ಋತುರಾಜನು ಬರುವನದು ನಮ್ಮೀ ವೃಂದಾವನಕ್ಕೆ. ಸಮಸ್ತ ಋತುಗಳ ರಾಜ ಋತುರಾಜ, ಕಳೆದ ವರ್ಷಗಳ ಹಾಗೆ ಈ ವರ್ಷನೂ ನಾವು ನಿಮ್ಮನ್ನ ಶ್ರಾವಣ ಉತ್ಸವಕ್ಕಾಗಿ ಆಮಂತ್ರಿಸೋಕ್ ಬಂದಿದ್ದೀವಿ. ನಮ್ಮ ಜೀವನದ ಆನಂದ ನೀವಿಲ್ದೆ ಅಪೂರ್ಣ ಋತುರಾಜ. ಅದಕ್ಕೆ ನಮ್ಮ ಆಮಂತ್ರಣ ಸ್ವೀಕಾರ ಮಾಡಿ ನಮ್ಮ ಜೀವನಕ್ಕೆ ಬಂದು ದುಃಖ, ಭಯ, ಕ್ಲೇಶಗಳನ್ನ ದೂರ ಮಾಡಿ ಹಾಗೆ ಸಂತೋಷದ ಸಂಚಾರ ಮಾಡಿಸಿ. ಈ ಎಲ್ಲ ಹಕ್ಕಿಗಳು ಎಲ್ಲಿ ಹೋಗ್ತಾ ಇದ್ದಾವೆ? ನನ್ಗನ್ಸುತ್ತೆ ಎಲ್ಲ ಹಕ್ಕಿನೂ ವೃಂದಾವನ ಬಿಟ್ಟು ಹೋಗ್ತಾ ಇದ್ದಾವೆ. ಹಕ್ಕಿಗಳು ಒಟ್ಟಿಗೆ ಹೀಗೆ ಹೋಗ್ತಾ ಇದೆ ಅಂದ್ರೆ ಅದರ ಅರ್ಥ ಯಾವುದೋ ಅಶುಭ ಘಟನೆ ನಡೆಯೋದಿದೆ.